ಪಾಕಿಸ್ತಾನದ ಲಾಹೋರ್ನಲ್ಲಿ ಮಹಾಸ್ಫೋಟವೊಂದು ಸಂಭವಿಸಿದೆ. ಪಾಕಿಸ್ತಾನದ ಲಾಹೋರ್ನಲ್ಲಿ ಮಹಾಸ್ಫೋಟ. ಪಾಕಿಸ್ತಾನದ ಲಾಹೋರ್ ಏರ್ಪೋರ್ಟ್ನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ. ವಾಲ್ಟನ್ ಏರ್ಪೋರ್ಟ್ ಸಮೀಪ 3 ಬಾಂಬ್ಗಳು ಸ್ಫೋಟ ಆಗಿದೆ. ಪಾಕಿಸ್ತಾನದಲ್ಲಿ ಬಾಂಬ್ ಮೇಲೆ ಬಾಂಬ್ ಬ್ಲಾಸ್ಟ್ ಆಗ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಬಾಂಬ್ ಬ್ಲಾಸ್ಟ್ ಮಾಡಿದ್ಯಾರೆಂದು ಮಾತ್ರ ಇನ್ನೂ ಕೂಡ ನಿಗೂಢವಾಗಿಯೇ ಇದೆ. ಪಾಕಿಸ್ತಾನದಾದ್ಯಂತ ಮೊಳಗಿದೆ ತುರ್ತು ಸೈರನ್ಗಳು, ಎಮರ್ಜೆನ್ಸಿ ಸೈರನ್ಗಳು ಮೊಳಗಿದಾವೆ. ಪಾಕಿಸ್ತಾನಕ್ಕೆ ಎದುರಾದ ವಾಯು ದಾಳಿಯ ಭೀತಿ ಇದಾಗಿರಬಹುದಾ? ಏರ್ಪೋರ್ಟ್ ಸಮೀಪವೇ ಬಾಂಬ್ ಸ್ಫೋಟದ ಸದ್ದು. ಪಾಕಿಸ್ತಾನದ ಲಾಹೋರ್ ಏರ್ಪೋರ್ಟ್ನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ. ನಾಗರಿಕರು ಕಕ್ಕಾಬಿಕ್ಕಿ. ವಾಲ್ಟನ್ ಏರ್ಪೋರ್ಟ್ ಸಮೀಪ 3 ಬಾಂಬ್ಗಳು ಸ್ಫೋಟಗೊಂಡಿದ್ದಾವೆ. ಬ್ಯಾಕ್ ಟು ಬ್ಯಾಕ್ ಪಾಕಿಸ್ತಾನದಲ್ಲಿ ಬಾಂಬ್ ಬ್ಲಾಸ್ಟ್, ಜನ ಕಂಗಾಲು. ಬಾಂಬ್ ಬ್ಲಾಸ್ಟ್ ಮಾಡಿದ್ಯಾರೆಂದ್ರು ಮಾತ್ರ ಇನ್ನೂ ಕೂಡ ನಿಗೂಢ. ಯಾರೂ ಕೂಡ ಅದರ ಜವಾಬ್ದಾರಿಯನ್ನು ಹೊತ್ತುಕೊಂಡಿಲ್ಲ. ಇದು ಲಾಹೋರ್ ಏರ್ಪೋರ್ಟ್ನ ಸಮೀಪ ಈಗಾಗಲೇ ಪಾಕಿಸ್ತಾನ ಕಟ್ಟೆಚ್ಚರವನ್ನು ವಹಿಸಿತ್ತು. ಸೊ ಹೀಗಿದ್ರೂ ಕೂಡ ಸ್ಯಾಟಲೈಟ್ ಇಮೇಜನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಎಲ್ಲ ತರಹದ ಬಂದೋಬಸ್ತ್ ಕಟ್ಟೆಚ್ಚರ ವಹಿಸಿದ್ರೂ ಕೂಡ ಅದರ ಪರಿಸರದಲ್ಲಿ 3 ಬಾಂಬ್ಗಳು ಬ್ಲಾಸ್ಟ್ ಆಗುತ್ತೆ ಅನ್ನೋದಾದರೆ, ವಾಯು ಮಾರ್ಗದ ಮುಖಾಂತರವಾಗಿ ಬಾಂಬನ್ನು ಹಾಕಲಾಯಿತಾ ಎನ್ನುವಂತಹ ಸಂಶಯಗಳು ಕೂಡ ಈಗ ಬಹಳಷ್ಟು ಚರ್ಚೆಗೆ ಕಾರಣವಾಗಿರುವಂತಹದ್ದು. ಬ್ಯಾಕ್ ಟು ಬ್ಯಾಕ್ ಭಾರಿ ಪ್ರಮಾಣದ ಬಾಂಬ್, ಅದು ಭಾರಿ ತೀವ್ರತೆ ಇದ್ದಂತಹ ಬಾಂಬ್. ಅದು ಆ ಬಾಂಬು ಬ್ಲಾಸ್ಟ್ ಆಗಿದೆ. ಅಲ್ಲಿ ಸುತ್ತಮುತ್ತ ಇದ್ದಂತಹ ನಾಗರಿಕರು ಕಂಗಾಲಾಗಿದ್ದಾರೆ. ಜೊತೆಗೆ ಆ ಸರ್ಕಾರಕ್ಕೂ ಕೂಡ ಬಹಳಷ್ಟು ದೊಡ್ಡ ಮಟ್ಟಗಿನ ಸವಾಲಾಗಿ ಪರಿಣಮಿಸಿದೆ. ಆ ಸುತ್ತಮುತ್ತ ಇರತಕ್ಕಂಥ ಜನರು ತಕ್ಷಣ ಮಾತ್ರದಲ್ಲಿ ಸ್ಥಳಾಂತರಗೊಳ್ಳುವಂತಹ ಮಾತುಗಳನ್ನು ಕೂಡ ಆಡ್ತಾ ಇರುವಂತಹದ್ದು. ಜೊತೆಗೆ ನಾಗರಿಕರು ಇರತಕ್ಕಂತಹ ಪ್ರದೇಶಗಳಿಗೆ, ಅದರಲ್ಲೂ ಏರ್ಪೋರ್ಟ್ ಸುತ್ತಮುತ್ತ ಈ ತರಹದ ಒಂದು ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅನ್ನೋದಾದರೆ ನಿಜಕ್ಕೂ ಕೂಡ ಅತಿ ಭಯಾನಕವಾದ, ಅಪಾಯಕಾರಿ ಒಂದು ರೀತಿಯ ಸೂಚನೆ ಇದು. ಪಾಕಿಸ್ತಾನ ತಕ್ಷಣ ಮಾತ್ರದಲ್ಲಿ ಎಮರ್ಜೆನ್ಸಿ ಸೈರನನ್ನು ಹೊರಡಿಸ್ತು. ಎಲ್ಲರೂ ಕೂಡ ಅಲರ್ಟ್ ಆದರು. ತುರ್ತು ಸೈರನನ್ನು ಮೊಳಗಿಸಿದ ಕೂಡಲೇ ಸುತ್ತಮುತ್ತ ಇದ್ದಂತಹ ಜನ ಎಚ್ಚೆತ್ತುಕೊಂಡ್ರು. ಸೊ ಬಾಂಬ್ ಬ್ಲಾಸ್ಟ್ ಮಾಡಿದ್ಯಾರೆಂದು ಈವರೆಗೂ ನಿಗೂಢವಾಗಿದೆ. ಪಾಕಿಸ್ತಾನದಾದ್ಯಂತ ಮೊಳಗಿದೆ ತುರ್ತು ಸೈರನ್ಗಳು. ಪಾಕಿಸ್ತಾನಕ್ಕೆ ಎದುರಾದ ವಾಯು ದಾಳಿಯ ಭೀತಿ. ಹಾಗಾದರೆ ಏನಾಗಿರ್ಬೋದು, ಯಾರು ಮಾಡಿರ್ಬೋದು? ಈ ಕೃತ್ಯದ ಕುರಿತು ಕೂಡ ಚರ್ಚೆಗಳಾಗ್ತಾ ಇದೆ. ಭಾರತದ ಉತ್ತರಾಖಂಡ್ನಲ್ಲಿ ಹೆಲಿಕಾಪ್ಟರ್ ಅಪಘಾತ ಸಂಭವಿಸಿದೆ. ಹೆಲಿಕಾಪ್ಟರ್ ಪತನ, 5 ದಾರುಣ ಸಾವು. ಹೆಲಿಕಾಪ್ಟರ್ ಪತನಗೊಂಡು 5 ಸಾವು ಸಂಭವಿಸಿದೆ. ಉತ್ತರಾಖಂಡದ ಉತ್ತರ ಕಾಶಿಯಲ್ಲಿ ನಡೆದಿರತಕ್ಕಂತಹ ಮಹಾ ದುರಂತ. ಖಾಸಗಿ ಹೆಲಿಕಾಪ್ಟರ್ನಲ್ಲಿದ್ದ ಪ್ರವಾಸಿಗರು ಸಾವನ್ನಪ್ಪಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಮತ್ತು NDRF ಪಡೆ ದೌಡಾಯಿಸಿದೆ. ಸ್ಥಳ ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ. ಹೆಲಿಕಾಪ್ಟರ್ ಪತನ, 5 ದಾರುಣ ಅಂತ್ಯ ಕಂಡಿರುವಂತಹ ಪ್ರವಾಸಿಗರಾಗಿದ್ದು. ಉತ್ತರಾಖಂಡದ ಉತ್ತರ ಕಾಶಿಯಲ್ಲಿ ನಡೆದಿರತಕ್ಕಂತಹ ಮಹಾ ದುರಂತ. ಆಪರೇಷನ್ ಸಿಂಧೂರ, ಅದಕ್ಕೂ ಮುನ್ನ ನಡೆದ ನರಮೇಧದ ಶೋಕ ಮನಸ್ಸಿನಿಂದ ಮರೆಯಾಗುವ ಮುನ್ನವೇ ಉತ್ತರಾಖಂಡದಲ್ಲಿ ಹೆಲಿಕಾಪ್ಟರ್ ಅಪಘಾತವೊಂದು ಸಂಭವಿಸಿ 5 ಪ್ರವಾಸಿಗರು ದಾರುಣ ಅಂತ್ಯ ಕಂಡಿರುವಂತಹದ್ದು. ಆ ದೃಶ್ಯವನ್ನು ಈಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಈಗಾಗಲೇ NDRF ಅಧಿಕಾರಿಗಳು ಬಂದು ಕಾರ್ಯಾಚರಣೆಯಲ್ಲಿದ್ದಾರೆ. ಬದುಕುಳಿಸುವ ಪ್ರಯತ್ನಗಳಾಯಿತಾದರೂ ಕೂಡ ಬದುಕುಳಿಯದೆ ದಾರುಣ ಅಂತ್ಯ ಕಂಡಿರತಕ್ಕಂಥ ಪ್ರವಾಸಿಗರು. ಸೊ ಖಾಸಗಿ ಹೆಲಿಕಾಪ್ಟರ್ ಅದಾಗಿತ್ತು. ಹೆಲಿಕಾಪ್ಟರ್ ಕೆಲವೊಮ್ಮೆ ತನಿಖೆಯ ನಂತರ ಇದರ ಸತ್ಯಾಸತ್ಯತೆಗಳೇನು, ಯಾವ ಕಾರಣಕ್ಕೋಸ್ಕರ ಈ ಅಪಘಾತ ಸಂಭವಿಸಿತು ಎನ್ನುವಂಥದ್ದನ್ನು ವರದಿಯ ಮುಖಾಂತರವಾಗಿ ನಾವು ಗಮನಿಸ್ಬೋದು. ಆದರೆ ಆರಂಭದಲ್ಲಿ ಇದೊಂದು ಅಪಘಾತದ ಹಾಗೆ ಕಾಣ್ತಾ ಇದೆ. ಖಾಸಗಿ ಒಂದು ಪ್ರೈವೇಟ್ ಹೆಲಿಕಾಪ್ಟರ್ ಆಗಿತ್ತು. ಹೆಲಿಕಾಪ್ಟರ್ನಲ್ಲಿ 5 ಜನ ಪ್ರವಾಸಿಗರಿದ್ದರು. ಪೈಲಟ್ ಸೇರಿ 6 ಜನ ಆಗಬಹುದು. ಸೊ ಈಗ ಅಪಘಾತ ಸಂಭವಿಸಿದೆ. 5 ದಾರುಣ ಸಾವಾಗಿರುವಂತಹದ್ದು. ಸೊ ಈಗಾಗಲೇ NDRFನ ಎಲ್ಲ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಸೊ ಅಲ್ಲಿ ಕಾರ್ಯಾಚರಣೆಯು ಕೂಡ ಮುಂದುವರೆದಿದೆ. ಏನಾಗುತ್ತೆ, ಏನಾಗಲಿದೆ ಎನ್ನುವಂಥದ್ರ ಬಗ್ಗೆಯೂ ಕೂಡ
ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡುವಂಥ ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ. ಜೊತೆಗೆ ಯಾವ ಕಾರಣಕ್ಕೋಸ್ಕರ ಈ ಅಪಘಾತ ಆಯಿತು ಎನ್ನುವಂತಹದ್ದು ಕೂಡ ತನಿಖೆ ಮುಖಾಂತರವಾಗಿ ಅರ್ಥ ಆಗಬೇಕಾಗಿರತಕ್ಕಂಥ ವಿಚಾರ. ಇದು ಉತ್ತರಾಖಂಡದ ಉತ್ತರಾಕಾಶಿಯಲ್ಲಿ ನಡೆದಿರತಕ್ಕಂತಹ ಮಹಾ ದುರಂತ. ಈ ದುರಂತದಲ್ಲಿ 5 ಸಾವನ್ನಪ್ಪಿದ್ದಾರೆ ಎನ್ನುವಂತಹ ವರದಿ ಲಭ್ಯವಾಗಿದೆ.